ಇಡ್ಲಿ ನಂತರ ಇದೀಗ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸರದಿ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಅಂಶದ ವಿರುದ್ಧ ಇದೀಗ ಆಹಾರ ಸುರಕ್ಷತಾ ಇಲಾಖೆ ಸಮರ ಸಾರಿದೆ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಕಲಬೆರಕೆ ವಿರುದ್ಧ ಸಮರ ಸಾರಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆಹಾರಗಳ ಸುರಕ್ಷತೆ ಹಾಗೆ ಗುಣಮಟ್ಟದ ಕುರಿತು ಈಗ ಆಪರೇಷನ್ಗೆ ಇಳಿದಿದೆ ಇಲಾಖೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಹಾಗೆ ಸಿಹಿ ತಿನಿಸುಗಳ ರಿಪೋರ್ಟ್ ಬಹಿರಂಗ ಆಗೋದಿದೆ. ಹಸಿರು ಬಟಾಣಿ ಆಯಿತು, ಅದಾದ ನಂತರದಲ್ಲಿ ಇಡ್ಲಿ, ಇದೀಗ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ಸರದಿ. ಸಿಹಿ ತಿಂಡಿಗಳು ಹಾಗೆ ಪನ್ನೀರ್ನ ಗುಣಮಟ್ಟದ ಪರಿಶೀಲನೆಗೆ ಇದೀಗ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಇಲಾಖೆ. ಮಾರ್ಚ್ 15ರ ನಂತರ ಇದರ ವರದಿ ಬಹಿರಂಗ ಆಗೋದಿದೆ. ರಾಜ್ಯಾದ್ಯಂತ ವಿವಿಧ ಜನಪ್ರಿಯ ಹಾಗೆ ಹೆಚ್ಚಿಗೆ ಜನರು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳ ಗುಣಮಟ್ಟದ ತಪಾಸಣೆಗೆ ಆರೋಗ್ಯ ಇಲಾಖೆ ಇದೀಗ ಮುಂದಾಗ್ತಾ ಇದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ರಿಪೋರ್ಟ್ ಹೊರಬೀಳೋದಿದೆ. ಹಾಲಿನ ಉತ್ಪನ್ನಗಳು, ಪನ್ನೀರ್, ಇತರೆ ಆಹಾರ ಉತ್ಪನ್ನಗಳ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟ್ಗೆ ಒಳಪಡಿಸಿದ ಇಲಾಖೆ ಯಾವುದೇ ಕಲಬೆರಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಈ ರೀತಿಯ ಇಡ್ಲಿ ನಂತರ ಇದೀಗ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸರದಿ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಅಂಶದ ವಿರುದ್ಧ ಇದೀಗ ಆಹಾರ ಸುರಕ್ಷತಾ ಇಲಾಖೆ ಸಮರ ಸಾರಿದೆ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಕಲಬೆರಕೆ ವಿರುದ್ಧ ಸಮರ ಸಾರಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆಹಾರಗಳ ಸುರಕ್ಷತೆ ಹಾಗೆ ಗುಣಮಟ್ಟದ ಕುರಿತು ಈಗ ಆಪರೇಷನ್ಗೆ ಇಳಿದಿದೆ ಇಲಾಖೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಹಾಗೆ ಸಿಹಿ ತಿನಿಸುಗಳ ರಿಪೋರ್ಟ್ ಬಹಿರಂಗ ಆಗೋದಿದೆ. ಹಸಿರು ಬಟಾಣಿ ಆಯಿತು, ಅದಾದ ನಂತರದಲ್ಲಿ ಇಡ್ಲಿ, ಇದೀಗ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ಸರದಿ. ಸಿಹಿ ತಿಂಡಿಗಳು ಹಾಗೆ ಪನ್ನೀರ್ನ ಗುಣಮಟ್ಟದ ಪರಿಶೀಲನೆಗೆ ಇದೀಗ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಇಲಾಖೆ. ಮಾರ್ಚ್ 15ರ ನಂತರ ಇದರ ವರದಿ ಬಹಿರಂಗ ಆಗೋದಿದೆ. ರಾಜ್ಯಾದ್ಯಂತ ವಿವಿಧ ಜನಪ್ರಿಯ ಹಾಗೆ ಹೆಚ್ಚಿಗೆ ಜನರು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳ ಗುಣಮಟ್ಟದ ತಪಾಸಣೆಗೆ ಆರೋಗ್ಯ ಇಲಾಖೆ ಇದೀಗ ಮುಂದಾಗ್ತಾ ಇದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ರಿಪೋರ್ಟ್ ಹೊರಬೀಳೋದಿದೆ. ಹಾಲಿನ ಉತ್ಪನ್ನಗಳು, ಪನ್ನೀರ್, ಇತರೆ ಆಹಾರ ಉತ್ಪನ್ನಗಳ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟ್ಗೆ ಒಳಪಡಿಸಿದ ಇಲಾಖೆ ಯಾವುದೇ ಕಲಬೆರಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಈ ರೀತಿಯಾದ ಕ್ರಮ ಅಂತ ಹೇಳಿ ಇಡ್ಲಿ ನಂತರ ಇದೀಗ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸರದಿ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಅಂಶದ ವಿರುದ್ಧ ಇದೀಗ ಆಹಾರ ಸುರಕ್ಷತಾ ಇಲಾಖೆ ಸಮರ ಸಾರಿದೆ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಕಲಬೆರಕೆ ವಿರುದ್ಧ ಸಮರ ಸಾರಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆಹಾರಗಳ ಸುರಕ್ಷತೆ ಹಾಗೆ ಗುಣಮಟ್ಟದ ಕುರಿತು ಈಗ ಆಪರೇಷನ್ಗೆ ಇಳಿದಿದೆ ಇಲಾಖೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಹಾಗೆ ಸಿಹಿ ತಿನಿಸುಗಳ ರಿಪೋರ್ಟ್ ಬಹಿರಂಗ ಆಗೋದಿದೆ. ಹಸಿರು ಬಟಾಣಿ ಆಯಿತು, ಅದಾದ ನಂತರದಲ್ಲಿ ಇಡ್ಲಿ, ಇದೀಗ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ಸರದಿ. ಸಿಹಿ ತಿಂಡಿಗಳು ಹಾಗೆ ಪನ್ನೀರ್ನ ಗುಣಮಟ್ಟದ ಪರಿಶೀಲನೆಗೆ ಇದೀಗ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಇಲಾಖೆ. ಮಾರ್ಚ್ 15ರ ನಂತರ ಇದರ ವರದಿ ಬಹಿರಂಗ ಆಗೋದಿದೆ. ರಾಜ್ಯಾದ್ಯಂತ ವಿವಿಧ ಜನಪ್ರಿಯ ಹಾಗೆ ಹೆಚ್ಚಿಗೆ ಜನರು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳ ಗುಣಮಟ್ಟದ ತಪಾಸಣೆಗೆ ಆರೋಗ್ಯ ಇಲಾಖೆ ಇದೀಗ ಮುಂದಾಗ್ತಾ ಇದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ರಿಪೋರ್ಟ್ ಹೊರಬೀಳೋದಿದೆ. ಹಾಲಿನ ಉತ್ಪನ್ನಗಳು, ಪನ್ನೀರ್, ಇತರೆ ಆಹಾರ ಉತ್ಪನ್ನಗಳ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟ್ಗೆ ಒಳಪಡಿಸಿದ ಇಲಾಖೆ ಯಾವುದೇ ಕಲಬೆರಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಈ ರೀತಿಯಾದ ಕ್ರಮ ಅಂತ ಹೇಳಿ ಇಡ್ಲಿ ನಂತರ ಇದೀಗ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸರದಿ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಅಂಶದ ವಿರುದ್ಧ ಇದೀಗ ಆಹಾರ ಸುರಕ್ಷತಾ ಇಲಾಖೆ ಸಮರ ಸಾರಿದೆ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಕಲಬೆರಕೆ ವಿರುದ್ಧ ಸಮರ ಸಾರಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆಹಾರಗಳ ಸುರಕ್ಷತೆ ಹಾಗೆ ಗುಣಮಟ್ಟದ ಕುರಿತು ಈಗ ಆಪರೇಷನ್ಗೆ ಇಳಿದಿದೆ ಇಲಾಖೆ.
ಮಾರ್ಚ್ 15ರ ಬಳಿಕ ಪನ್ನೀರ್ ಹಾಗೆ ಸಿಹಿ ತಿನಿಸುಗಳ ರಿಪೋರ್ಟ್ ಬಹಿರಂಗ ಆಗೋದಿದೆ. ಹಸಿರು ಬಟಾಣಿ ಆಯಿತು, ಅದಾದ ನಂತರದಲ್ಲಿ ಇಡ್ಲಿ, ಇದೀಗ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ಸರದಿ. ಸಿಹಿ ತಿಂಡಿಗಳು ಹಾಗೆ ಪನ್ನೀರ್ನ ಗುಣಮಟ್ಟದ ಪರಿಶೀಲನೆಗೆ ಇದೀಗ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಇಲಾಖೆ. ಮಾರ್ಚ್ 15ರ ನಂತರ ಇದರ ವರದಿ ಬಹಿರಂಗ ಆಗೋದಿದೆ. ರಾಜ್ಯಾದ್ಯಂತ ವಿವಿಧ ಜನಪ್ರಿಯ ಹಾಗೆ ಹೆಚ್ಚಿಗೆ ಜನರು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳ ಗುಣಮಟ್ಟದ ತಪಾಸಣೆಗೆ ಆರೋಗ್ಯ ಇಲಾಖೆ ಇದೀಗ ಮುಂದಾಗ್ತಾ ಇದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ರಿಪೋರ್ಟ್ ಹೊರಬೀಳೋದಿದೆ. ಹಾಲಿನ ಉತ್ಪನ್ನಗಳು, ಪನ್ನೀರ್, ಇತರೆ ಆಹಾರ ಉತ್ಪನ್ನಗಳ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟ್ಗೆ ಒಳಪಡಿಸಿದ ಇಲಾಖೆ ಯಾವುದೇ ಕಲಬೆರಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಕ್ಕೆ ಈ ರೀತಿಯಾದ ಕ್ರಮ ಅಂತ ಹೇಳಿ. ಇಡ್ಲಿ ನಂತರ ಇದೀಗ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸರದಿ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಅಂಶದ ವಿರುದ್ಧ ಇದೀಗ ಆಹಾರ ಸುರಕ್ಷತಾ ಇಲಾಖೆ ಸಮರ ಸಾರಿದೆ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಕಲಬೆರಕೆ ವಿರುದ್ಧ ಸಮರ ಸಾರಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆಹಾರಗಳ ಸುರಕ್ಷತೆ ಹಾಗೆ ಗುಣಮಟ್ಟದ ಕುರಿತು ಈಗ ಆಪರೇಷನ್ಗೆ ಇಳಿದಿದೆ ಇಲಾಖೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಹಾಗೆ ಸಿಹಿ ತಿನಿಸುಗಳ ರಿಪೋರ್ಟ್ ಬಹಿರಂಗ ಆಗೋದಿದೆ. ಹಸಿರು ಬಟಾಣಿ ಆಯಿತು, ಅದಾದ ನಂತರದಲ್ಲಿ ಇಡ್ಲಿ, ಇದೀಗ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ಸರದಿ. ಸಿಹಿ ತಿಂಡಿಗಳು ಹಾಗೆ ಪನ್ನೀರ್ನ ಗುಣಮಟ್ಟದ ಪರಿಶೀಲನೆಗೆ ಇದೀಗ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಇಲಾಖೆ. ಮಾರ್ಚ್ 15ರ ನಂತರ ಇದರ ವರದಿ ಬಹಿರಂಗ ಆಗೋದಿದೆ. ರಾಜ್ಯಾದ್ಯಂತ ವಿವಿಧ ಜನಪ್ರಿಯ ಹಾಗೆ ಹೆಚ್ಚಿಗೆ ಜನರು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳ ಗುಣಮಟ್ಟದ ತಪಾಸಣೆಗೆ ಆರೋಗ್ಯ ಇಲಾಖೆ ಇದೀಗ ಮುಂದಾಗ್ತಾ ಇದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ರಿಪೋರ್ಟ್ ಹೊರಬೀಳೋದಿದೆ. ಹಾಲಿನ ಉತ್ಪನ್ನಗಳು, ಪನ್ನೀರ್, ಇತರೆ ಆಹಾರ ಉತ್ಪನ್ನಗಳ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟ್ಗೆ ಒಳಪಡಿಸಿದ ಇಲಾಖೆ ಯಾವುದೇ ಕಲಬೆರಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಕ್ಕೆ ಈ ರೀತಿಯಾದ ಕ್ರಮ ಅಂತ ಹೇಳಿ. ಇಡ್ಲಿ ನಂತರ ಇದೀಗ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸರದಿ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಅಂಶದ ವಿರುದ್ಧ ಇದೀಗ ಆಹಾರ ಸುರಕ್ಷತಾ ಇಲಾಖೆ ಸಮರ ಸಾರಿದೆ. ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಕಲಬೆರಕೆ ವಿರುದ್ಧ ಸಮರ ಸಾರಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆಹಾರಗಳ ಸುರಕ್ಷತೆ ಹಾಗೆ ಗುಣಮಟ್ಟದ ಕುರಿತು ಈಗ ಆಪರೇಷನ್ಗೆ ಇಳಿದಿದೆ ಇಲಾಖೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಹಾಗೆ ಸಿಹಿ ತಿನಿಸುಗಳ ರಿಪೋರ್ಟ್ ಬಹಿರಂಗ ಆಗೋದಿದೆ. ಹಸಿರು ಬಟಾಣಿ ಆಯಿತು, ಅದಾದ ನಂತರದಲ್ಲಿ ಇಡ್ಲಿ, ಇದೀಗ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ಸರದಿ. ಸಿಹಿ ತಿಂಡಿಗಳು ಹಾಗೆ ಪನ್ನೀರ್ನ ಗುಣಮಟ್ಟದ ಪರಿಶೀಲನೆಗೆ ಇದೀಗ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಇಲಾಖೆ. ಮಾರ್ಚ್ 15ರ ನಂತರ ಇದರ ವರದಿ ಬಹಿರಂಗ ಆಗೋದಿದೆ. ರಾಜ್ಯಾದ್ಯಂತ ವಿವಿಧ ಜನಪ್ರಿಯ ಹಾಗೆ ಹೆಚ್ಚಿಗೆ ಜನರು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳ ಗುಣಮಟ್ಟದ ತಪಾಸಣೆಗೆ ಆರೋಗ್ಯ ಇಲಾಖೆ ಇದೀಗ ಮುಂದಾಗ್ತಾ ಇದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಹಾಗೆ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮಾರ್ಚ್ 15ರ ಬಳಿಕ ಪನ್ನೀರ್ ಜೊತೆಗೆ ಸಿಹಿ ತಿಂಡಿಗಳ ರಿಪೋರ್ಟ್ ಹೊರಬೀಳೋದಿದೆ. ಹಾಲಿನ ಉತ್ಪನ್ನಗಳು, ಪನ್ನೀರ್, ಇತರೆ ಆಹಾರ ಉತ್ಪನ್ನಗಳ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟ್ಗೆ ಒಳಪಡಿಸಿದ ಇಲಾಖೆ ಯಾವುದೇ ಕಲಬೆರಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಕ್ಕೆ ಈ ರೀತಿಯಾದ ಕ್ರಮ ಅಂತ ಹೇಳಿ.